57ನೇ ಸಿಸಿಎಚ್ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೊದಲ ಆರೋಪಿ ಪವಿತ್ರಾ ಗೌಡ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಪವಿತ್ರಾ ಗೌಡ ಪರವಾಗಿ ಟಾಮಿ ಸೆಬಾಸ್ಟಿಯನ್ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದವನ್ನ ಮಂಡಿಸುತ್ತಿದ್ದಾರೆ. ಸಿಆರ್ಪಿಸಿ ಸೆಕ್ಷನ್ 437ರ ಬಗ್ಗೆ ಟಾಮಿ ಸೆಬಾಸ್ಟಿಯನ್ ಪ್ರಸ್ತಾಪವನ್ನ ಮಾಡಿದ್ದಾರೆ. ಈ ಸೆಕ್ಷನ್ನ ಅಡಿಯಲ್ಲಿ ಆರೋಪಿ ಅಪ್ರಾಪ್ತರಾಗಿದ್ದಾಗ ಅಥವಾ ಮಹಿಳೆ ಇದ್ದಾಗ ವಿನಾಯಿತಿಯನ್ನ ನೀಡುವುದಕ್ಕೆ ಅವಕಾಶ ಇದೆ ಅಂತ ಹೇಳಿ ಹಿಂದಿನ ಕೋರ್ಟ್ನ ಆದೇಶಗಳ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ ಟಾಮಿ ಸೆಬಾಸ್ಟಿಯನ್. ಅಲಹಾಬಾದ್ ಹೈಕೋರ್ಟ್ನ ಆದೇಶವನ್ನ ಉಲ್ಲೇಖಿಸಿ ವಾದವನ್ನ ಮುಂದುವರೆಸಿದ್ದಾರೆ. ಅಲ್ಲಿ ಅಲಹಾಬಾದ್ ಹೈಕೋರ್ಟ್ ಈ ಅಂಶವನ್ನ ಪರಿಗಣಿಸಿದೆ. ಸೆಕ್ಷನ್ 437 ಅನ್ನ ಪರಿಗಣಿಸಿ ಆದೇಶವನ್ನ ನೀಡಿತ್ತು. ಜಾಮೀನು ನೀಡುವಂತಹ ಸಂದರ್ಭದಲ್ಲಿ ಆರೋಪಿ 16 ವರ್ಷಕ್ಕಿಂತ ಚಿಕ್ಕವರು, ಮಹಿಳೆ ಹಾಗೆ ಅನಾರೋಗ್ಯದ ಕಾರಣ ಇದನ್ನ ಪರಿಗಣಿಸಿ ಜಾಮೀನನ್ನ ಕೊಟ್ಟಿತ್ತು ಅಲಹಾಬಾದ್ ಹೈಕೋರ್ಟ್ ಅಂತ ಹೇಳಿ ಹಿಂದಿನ ಅಲಹಾಬಾದ್ ಹೈಕೋರ್ಟ್ನ ಆದೇಶವೊಂದನ್ನ ಪ್ರಸ್ತಾಪ ಮಾಡ್ತಾ ತಮ್ಮ ವಾದವನ್ನ ಮುಂದುವರೆಸಿದ್ದಾರೆ ಪವಿತ್ರಾ ಗೌಡ ಪರ ವಕೀಲರಾಗಿರುವಂತಹ ಟಾಮಿ ಸೆಬಾಸ್ಟಿಯನ್. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಪವಿತ್ರಾ ಗೌಡ ಜಾಮೀನು ಅರ್ಜಿಯ ವಿಚಾರಣೆ. ಏನಾಗಬಹುದು ಪವಿತ್ರಾ ಗೌಡ ಅವರ ಭವಿಷ್ಯ? ನಿರೀಕ್ಷೆಯಂತೆ ಜಾಮೀನು ಸಿಗುತ್ತಾ? ಇಷ್ಟು ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಆಪ್ತೆ ಏನ್ ದಿನಗಳನ್ನ ಕಳೆದಿದ್ದಾರೆ. ತಾತ್ಕಾಲಿಕವಾದಂತಹ ರಿಲೀಫ್ ಜಾಮೀನಿನ ಮೂಲಕ ಪವಿತ್ರಾ ಗೌಡಗೆ ಸಿಗುತ್ತಾ ಅನ್ನುವಂತಹ ಕುತೂಹಲ. ಪೊಲೀಸರು ತಮ್ಮ ಆಕ್ಷೇಪಣೆಯಲ್ಲಿ ಹಲವು ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ. ಪವಿತ್ರಾ ಗೌಡ ರೇಣುಕಾಸ್ವಾಮಿಯ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿರುವುದು ದೃಢಪಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಎಫ್ಎಸ್ಎಲ್ ರಿಪೋರ್ಟ್ ಇದೆ ಅಂತಾನು ತಮ್ಮ ಆಕ್ಷೇಪಣೆಯಲ್ಲಿ ಉಲ್ಲೇಖಿಸಿದ್ದಾರೆ. ಜೊತೆಗೆ ಪ್ರಕರಣದಲ್ಲಿ ಪವಿತ್ರಾ ಗೌಡ ಪಾತ್ರದ ಬಗ್ಗೆ ಕೂಡ ಅವರು ಸವಿವರವಾಗಿ ಮಾಹಿತಿಯನ್ನ ನೀಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸದ್ಯ ಟಾಮಿ ಸೆಬಾಸ್ಟಿಯನ್ ಆ ಎಲ್ಲ ವಿಚಾರಗಳನ್ನ ಮೆನ್ಷನ್ ಮಾಡ್ತಾ ಅದಕ್ಕೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಪವಿತ್ರಾ ಗೌಡ ಪರ ವಕೀಲರು. ಬಹಳ ಪ್ರಮುಖವಾಗಿ ಅವರು ಮೆನ್ಷನ್ ಮಾಡಿದ್ದು, ಈ ಪ್ರಕರಣದಲ್ಲಿ ಆರೋಪಿಗಳನ್ನ ಕಸ್ಟಡಿಗೆ ಪಡೆದು ಕಂಪ್ಲೀಟ್ ವಿಚಾರಣೆಯನ್ನ ಮಾಡಲಾಗಿದೆ. ಈಗ ಆರೋಪಿಗಳಿರುವುದು ನ್ಯಾಯಾಂಗ ಬಂಧನದಲ್ಲಿ. ಸಂಪೂರ್ಣ ವಿಚಾರಣೆಯನ್ನ ಈಗಾಗಲೇ ತನಿಖಾಧಿಕಾರಿಗಳು ಮಾಡಿ ಮುಗಿಸಿದ್ದಾರೆ. ಹಾಗಾಗಿ ಇನ್ನೂ ಕೂಡ ಅವರಿಗೆ ಜಾಮೀನು ನೀಡದೇ ಇರುವುದಕ್ಕೆ ಕಾರಣಗಳು ಇಲ್ಲ. ಪೊಲೀಸರು ಏನು ತಮ್ಮ ಆಕ್ಷೇಪಣೆಯಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಫೋರೆನ್ಸಿಕ್ ವರದಿಯಲ್ಲಿ ಚಪ್ಪಲಿಯಿಂದ ಹೊಡೆದಿರೋದು ಪತ್ತೆಯಾಗಿದೆ. ಪ್ರಕರಣದಲ್ಲಿ ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ. ಇಡೀ ಪ್ರಕರಣದಲ್ಲಿ 15 ದಿನಗಳಲ್ಲಿ ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ ತನಿಖಾಧಿಕಾರಿಗಳು. ಈ ವೇಳೆ ಪವಿತ್ರಾ ಗೌಡ ಜಾಮೀನು ಅರ್ಜಿಗೆ ಮನವಿಯನ್ನ ಮಾಡಿದ್ದಾರೆ. ಅಂದ್ರೆ ಅದೆಲ್ಲ ಮುಗಿದ ನಂತರದಲ್ಲೇ ಪವಿತ್ರಾ ಗೌಡ ಜಾಮೀನು ಅರ್ಜಿಗೆ ಮನವಿಯನ್ನ ಮಾಡಿರೋದು. ನಮ್ಮ ಅರ್ಜಿದಾರೆ 437ರ ಅಡಿಯಲ್ಲಿ ಸಿಆರ್ಪಿಸಿ ಸೆಕ್ಷನ್ 437ರ ಅಡಿಯಲ್ಲಿ ವಿನಾಯಿತಿಯನ್ನ ಕೇಳ್ತಾ ಇದ್ದಾರೆ. ಆ ಸೆಕ್ಷನ್ನ ಪ್ರಕಾರ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ, ಅದು ಬಾಲಕ ಆಗಿರಬಹುದು, ಬಾಲಕಿ ಆಗಿರಬಹುದು, ಅಂದ್ರೆ 16 ವರ್ಷ ವಯಸ್ಸಿಗಿಂತ ಕೆಳಗಿನವರು ಆಗಿದ್ದಂತಹ ಸಂದರ್ಭದಲ್ಲಿ ಅಥವಾ ಆರೋಪಿ ಮಹಿಳೆಯಾಗಿದ್ದಂತಹ ಸಂದರ್ಭದಲ್ಲಿ, ಅನಾರೋಗ್ಯ ಕಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಜಾಮೀನನ್ನ ನೀಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ನ ಆದೇಶವನ್ನ ಉಲ್ಲೇಖಿಸಿ ಟಾಮಿ ಸೆಬಾಸ್ಟಿಯನ್ ವಾದವನ್ನ ಮಾಡಿದ್ದಾರೆ. ಆ ಪಾಯಿಂಟ್ನ ಕೋರ್ಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿ ಅಲಹಾಬಾದ್ ಹೈಕೋರ್ಟ್ ಸಿಆರ್ಪಿಸಿ ಸೆಕ್ಷನ್ 437 ಅನ್ನ ಪರಿಗಣಿಸಿತ್ತು. ಆರೋಪಿ 16 ವರ್ಷಕ್ಕಿಂತ ಚಿಕ್ಕವರು, ಮಹಿಳೆ ಹಾಗೆ ಅನಾರೋಗ್ಯದ ಕಾರಣವನ್ನ ಅಲ್ಲಿ ಕೋರ್ಟ್ ಪರಿಗಣಿಸಿತ್ತು. ಹಾಗಾಗಿ ಇಲ್ಲಿ ಪ್ರಕರಣದ ಆರೋಪಿ ಪವಿತ್ರಾ ಗೌಡಗೂ ಕೂಡ ಆ ವಿನಾಯಿತಿಯನ್ನ ಆ ಸೆಕ್ಷನ್ನ ಅಡಿಯಲ್ಲಿ ಸಿಆರ್ಪಿಸಿ ಸೆಕ್ಷನ್ 437ರ ಅಡಿಯಲ್ಲಿ ವಿನಾಯಿತಿಯನ್ನ ನೀಡಬೇಕು ಅನ್ನುವಂಥ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಪವಿತ್ರಾ ಗೌಡ ಪರ ವಕೀಲರಾಗಿರುವಂತಹ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್. ಪವಿತ್ರಾ ಗೌಡ ಪರ ಕೋರ್ಟ್ನಲ್ಲಿ ಆಗ್ತಾ ಇರುವಂತಹ ವಾದವನ್ನ ಗಮನಿಸ್ತಾ ಇದ್ದೀರಿ. ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಟಾಮಿ ಸೆಬಾಸ್ಟಿಯನ್ ವಾದವನ್ನ ಆರಂಭ ಮಾಡುವಂತಹ ಸಂದರ್ಭದಲ್ಲಿ ಮೊದಲಿಗೆ ಅವರು ಮೆನ್ಷನ್ ಮಾಡಿದ್ದು ಪ್ರಕರಣದಲ್ಲಿ ಆರಂಭದಲ್ಲಿ ಯಾವ ರೀತಿ ಬೆಳವಣಿಗೆ ಆಯಿತು ಅನ್ನುವುದನ್ನ ಮೆನ್ಷನ್ ಮಾಡ್ತಾರೆ. ಅಪರಿಚಿತ ಆರೋಪಿಗಳ ವಿರುದ್ಧ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿಯ ಮೃತದೇಹ ಪತ್ತೆಯಾದಂತಹ ಸಂದರ್ಭದಲ್ಲಿ
ಕೇಸನ್ನ ಹಾಕಲಾಗಿತ್ತು. ಆ ನಂತರ ಆರಂಭದಲ್ಲಿ 4 ಮಂದಿ ಬಂದು ನಾವೇ ಕೊಲೆ ಮಾಡಿದ್ದು ಅಂತ ಹೇಳಿ ಸರೆಂಡರ್ ಆಗ್ತಾರೆ. ಅದು ಪ್ರಕರಣದ 4ನೇ ಆರೋಪಿ ರಘು, ಕಾರ್ತಿಕ್ ಅಲಿಯಾಸ್ ಕಪ್ಪೆ, ನಿಖಿಲ್ ನಾಯಕ್ ಹಾಗೆ ಕೇಶವಮೂರ್ತಿ. 4 ಜನ ಬಂದು ನಾವೇ ಕೊಲೆ ಮಾಡಿದ್ದು ಅಂತ ಹೇಳಿ ಸರೆಂಡರ್ ಆಗಿದ್ದಾರೆ ಅಂತ ಹೇಳಿ ಆ ಪ್ರಕರಣದಲ್ಲಿ ಆರಂಭದಿಂದ ಆದಂತಹ ಬೆಳವಣಿಗೆಯನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಟಾಮಿ ಸೆಬಾಸ್ಟಿಯನ್ ಮಾಡಿದ್ರು. ಎಲ್ಲರೂ ಒಳಸಂಚಿನಲ್ಲಿ ಭಾಗಿಯಾಗಿರುವಂತಹ ಆರೋಪ ಇದೆ. ಪೊಲೀಸರ ಆಕ್ಷೇಪಣೆಗಳ ಬಗ್ಗೆ ಉಲ್ಲೇಖವನ್ನ ಮಾಡುವಂತಹ ಕೆಲಸವನ್ನ ಈ ಮೂಲಕ ಪವಿತ್ರ ಗೌಡ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ಮಾಡ್ತಾ ಹೋದ್ರು. ಇಲ್ಲಿ 2ನೇ ಹಂತದ ಒಳಸಂಚು ದರ್ಶನ್ ಹಾಗೆ ಪವನ್ ನಡುವೆ ಆಗಿದೆ. ಯಾಕಂದ್ರೆ A3 ಪವನ್ ಮೃತನ ಲೊಕೇಶನ್ನ ಕಲೆಕ್ಟ್ ಮಾಡಿ A2 ಆಗಿರುವಂತಹ ದರ್ಶನ್ಗೆ ನೀಡಿದ್ದಾನೆ. ಆ ನಂತರ ರಾಘವೇಂದ್ರ, ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿದ್ದಂತಹ ರಾಘವೇಂದ್ರ ಹಾಗೆ ಟೀಮ್, ಅದರಲ್ಲಿ ರವಿ ಅಂದ್ರೆ ಇಟಿಯೋಸ್ನ ಚಾಲಕ ರವಿ, ಜೊತೆಗೆ ಅನುಕುಮಾರ್, ಮತ್ತೋರ್ವ ಆಟೋ ಚಾಲಕ ಜಗ್ಗ, ಇವರೆಲ್ಲ ಸೇರ್ಕೊಂಡು ರೇಣುಕಾ ಸ್ವಾಮಿಯ ಇರುವಂತಹ ಲೊಕೇಶನ್ ಸಿಕ್ಕಂತಹ ನಂತರದಲ್ಲಿ, ಪವನ್ ಆ ಲೊಕೇಶನ್ನ ಶೇರ್ ಮಾಡಿದಂತಹ ನಂತರದಲ್ಲಿ ರೇಣುಕಾ ಸ್ವಾಮಿ ಇದ್ದಂತಹ ಜಾಗಕ್ಕೆ ಹೋಗಿ ಅವನೇನ್ ಮೆಡಿಕಲ್ ಶಾಪ್ಗೆ ಅವತ್ತು ಹೊರಟಿದ್ದ ತನ್ನ ಕೆಲಸಕ್ಕೆ ಅಂತ ಹೇಳಿ, ಅಪೋಲೋ ಫಾರ್ಮಸಿಗೆ ಆತ ಏನು ಹೊರಟಿದ್ದ, ಆತನನ್ನ ಅಡ್ಡ ದಾರಿಯಲ್ಲೇ ಆತನನ್ನ ಅಡ್ಡ ಹಾಕಿ ಅಲ್ಲಿಂದ ಆತನನ್ನ ಎತ್ತಾಕೊಂಡು ಬರುವಂತಹ ಕೆಲಸವನ್ನ ರಾಘವೇಂದ್ರ ಆ್ಯಂಡ್ ಟೀಮ್ ಮಾಡ್ತು. ಅದಾದ ಬಳಿಕ ದಾರಿಯಲ್ಲಿ ಆರೋಪಿಗಳು ಆತನ ಅಂದ್ರೆ ರೇಣುಕಾ ಸ್ವಾಮಿಯ ಆಭರಣಗಳನ್ನು ಕೂಡ ದೋಚಿದ್ದಾರೆ ಅಂತ ಹೇಳಿ ಪೊಲೀಸರು ಸಲ್ಲಿಕೆ ಮಾಡಿರುವಂತಹ ಆಕ್ಷೇಪಣೆಯಲ್ಲಿನ ಅಂಶಗಳ ಹೈಲೈಟ್ಸ್ನ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಕೋರ್ಟ್ನಲ್ಲಿ ಪವಿತ್ರ ಗೌಡ ಪರ ವಕೀಲರಾಗಿರುವಂತಹ ಟಾಮಿ ಸೆಬಾಸ್ಟಿಯನ್ ಮಾಡಿದ್ರು. ಇದರ ಜೊತೆಗೆ ಈಗ CRPC 437 ಅಡಿಯಲ್ಲಿ ಜಾಮೀನು ಪಡೆದಿರುವ ಉದಾಹರಣೆಯನ್ನ ನೀಡುವಂತಹ ಕೆಲಸವನ್ನ ಟಾಮಿ ಸೆಬಾಸ್ಟಿಯನ್ ಮಾಡ್ತಿದ್ದಾರೆ. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ, ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅವರು ವಿನಾಯಿತಿಯನ್ನ ಕೇಳಿರುವಂತದ್ದು CRPC ಸೆಕ್ಷನ್ 437 ಅಡಿಯಲ್ಲಿ. ಅಂದ್ರೆ ಜಾಮೀನನ್ನ ಕೋರಿರುವಂತದ್ದು CRPC ಸೆಕ್ಷನ್ 437 ಅಡಿಯಲ್ಲಿ. ಆಗ್ಲೇ ಹೇಳಿದೆ CRPC ಸೆಕ್ಷನ್ 437 ಏನ್ ಹೇಳುತ್ತೆ ಅಂತ ಹೇಳಿ, ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ 16 ವರ್ಷಕ್ಕಿಂತ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ, ಅಂದ್ರೆ ಅಪ್ರಾಪ್ತರಾಗಿದ್ದಂತಹ ಸಂದರ್ಭದಲ್ಲಿ, ಅಥವಾ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಮಹಿಳೆಯಾಗಿದ್ದಂತಹ ಸಂದರ್ಭದಲ್ಲಿ ಜಾಮೀನನ್ನ ಪಡೆಯೋದಕ್ಕೆ ಈ ಸೆಕ್ಷನ್ ಅವಕಾಶವನ್ನ ಮಾಡಿಕೊಡುತ್ತೆ ಅಂತ ಹೇಳಿ ಈ ಹಿಂದೆ ಅಲಹಾಬಾದ್ ಹೈಕೋರ್ಟ್ ಇಂಥದ್ದೇ ಒಂದು ಪ್ರಕರಣದಲ್ಲಿ ಜಾಮೀನನ್ನ ನೀಡಿದಂತಹ ವಿಚಾರವನ್ನ ಮೆನ್ಷನ್ ಮಾಡ್ತಾ, ಉಲ್ಲೇಖ ಮಾಡ್ತಾ ಟಾಮಿ ಸೆಬಾಸ್ಟಿಯನ್ ತಮ್ಮ ವಾದವನ್ನ ಮುಂದುವರೆಸಿದ್ದಾರೆ. CRPC ಸೆಕ್ಷನ್ 437 ಅಡಿಯಲ್ಲಿ ಜಾಮೀನು ಪಡೆದಿರುವಂತಹ ಈ ಹಿಂದಿನ ಪ್ರಕರಣಗಳ ಉದಾಹರಣೆಯನ್ನ ನೀಡುವಂತಹ ಕೆಲಸವನ್ನ ಟಾಮಿ ಸೆಬಾಸ್ಟಿಯನ್ ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ಆವತ್ತು ಕೋರ್ಟ್ ಈ ಅಂಶವನ್ನ ಪರಿಗಣಿಸಿತ್ತು, ಈ ಸೆಕ್ಷನ್ನ ಅಡಿಯಲ್ಲಿ ಆ ಪ್ರಕರಣದಲ್ಲಿ ಆರೋಪಿಯಾಗಿದ್ದವರಿಗೆ ಜಾಮೀನನ್ನ ನೀಡಿತ್ತು, ಆ ವಿಚಾರವನ್ನ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಟಾಮಿ ಸೆಬಾಸ್ಟಿಯನ್ ಮಾಡ್ತಾ ಪವಿತ್ರ ಗೌಡ ಪರವಾಗಿ ಆಕೆಗೆ ಜಾಮೀನನ್ನ ನೀಡಬೇಕು ನ್ಯಾಯಾಲಯ ಅನ್ನುವಂತಹ ತಮ್ಮ ವಾದವನ್ನ ಮುಂದುವರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಇಡೀ ಪ್ರಕರಣದ ಸೂತ್ರಧಾರಿ ಪವಿತ್ರ ಗೌಡ ಅನ್ನುವಂಥ ಆರೋಪ ಇದೆ. ಅದೇ ವಿಚಾರವನ್ನ ಪೊಲೀಸರು ಕೂಡ ತಮ್ಮ ಆಕ್ಷೇಪಣೆಯಲ್ಲಿ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಹಾಕಿದಂತಹ ಕಾರಣಕ್ಕೆ ಪವಿತ್ರ ಗೌಡ ಪ್ರಕರಣದ 3ನೇ ಆರೋಪಿಯಾಗಿರುವಂತಹ ಪವನ್ಗೆ ತನ್ನ ಫೋನನ್ನ ಕೊಟ್ಟು ಕೆಡ್ಡಾಗೆ ಬೀಳಿಸುವಂತಹ ಪ್ರಯತ್ನವನ್ನ ಮಾಡಿಸ್ತಾಳೆ. ಅಂದ್ರೆ ರೇಣುಕಾ ಸ್ವಾಮಿ ಜೊತೆ ಕಾಂಟ್ಯಾಕ್ಟ್ ಮಾಡಿ ಆತನಿಗೆ ಪವಿತ್ರ ಗೌಡ ಹೆಸರಿನಲ್ಲಿ ಪವನ್ ಮೆಸೇಜ್ ಅನ್ನ ಮಾಡಿ, ಆ ನಂತರ ರೇಣುಕಾ ಸ್ವಾಮಿಯ ಲೊಕೇಶನ್ನ ಇವರು ಐಡೆಂಟಿಫೈ ಮಾಡಿ, ಆ ಬಳಿಕ ದರ್ಶನ್ಗೆ ಮಾಹಿತಿ ಹೋಗಿ ದರ್ಶನ್ ಮೂಲಕ ಚಿತ್ರದುರ್ಗದಲ್ಲಿರುವಂತಹ ದರ್ಶನ್ ಸೇನೆಯ ಅಧ್ಯಕ್ಷ, ಅಭಿಮಾನಿ ಸಂಘದ ಅಧ್ಯಕ್ಷ ರಘುಗೆ ಅಲ್ಲಿಂದ ಇನ್ಫಾರ್ಮೇಶನ್ ಪಾಸ್ ಆಗಿ ಆತ ಕಿಡ್ನಾಪ್ನ ಪ್ಲಾನ್ ಅನ್ನ ಮಾಡಿ, ಆತ ರವಿ ಹಾಗೆ ಜಗ್ಗ ಜೊತೆಗೆ ಇಟಿಯೋಸ್ ಚಾಲಕ ರವಿ ಇವರೆಲ್ಲರನ್ನ ಸೇರಿಸಿಕೊಂಡು ಆತ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಬೆಂಗಳೂರಿನ ಪಟ್ಟಣಗೆರೆಯ ಶೆಡ್ಗೆ ಕರ್ಕೊಂಡು ಬರ್ತಾನೆ. ಈ ಎಲ್ಲ ಕ್ರಮಗಳು ಏನಾಗಿದೆ, ಈ ಎಲ್ಲ ಕ್ರೊನಾಲಜಿಕಲ್ ಡೆವಲಪ್ಮೆಂಟ್ಸ್ ಏನಾಗಿದೆ ರೇಣುಕಾ ಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ, ಅದೆಲ್ಲವನ್ನ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಪೊಲೀಸರು ತಮ್ಮ ಆಕ್ಷೇಪಣೆಯಲ್ಲಿ ಮಾಡಿದ್ರು. ಈ ಪ್ರಕರಣದಲ್ಲಿ
ಪವಿತ್ರ ಗೌಡ ಬಹಳ ಪ್ರಭಾವಿಯಾಗಿರೋದ್ರಿಂದ, ದರ್ಶನ್ಗೂ ಕೂಡ ಆಪ್ತೆಯಾಗಿರೋದ್ರಿಂದ ಸಾಕ್ಷಿಗಳನ್ನ ನಾಶ ಮಾಡುವಂತಹ ಸಾಧ್ಯತೆ ಇದೆ ಅಥವಾ ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರುವಂತಹ ಸಾಧ್ಯತೆ ಇದೆ. ಈ ಪ್ರಕರಣದಲ್ಲಿ ಹಲವರಿಂದ 164 ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಕೊಳ್ಳುವಂತಹ ಕೆಲಸ ಆಗಿದೆ. ಹಾಗಾಗಿ ಅವರ ಮೇಲೆ ಪ್ರಭಾವವನ್ನ ಬೀರುವಂತಹ ಸಾಧ್ಯತೆ ಇರುವುದರಿಂದ ಪವಿತ್ರ ಗೌಡಗೆ ಚಾರ್ಜ್ ಶೀಟ್ ಸಲ್ಲಿಕೆ ಇನ್ನೂ ಕೂಡ ಆಗಿಲ್ಲ. ಹಾಗಾಗಿ ಜಾಮೀನನ್ನ ನೀಡಬಾರದು ಅಂತ ಹೇಳಿ ಪೊಲೀಸರು ತಮ್ಮ ಆಕ್ಷೇಪಣೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದನ್ನ ಕೌಂಟರ್ ಮಾಡುವಂತಹ ಕೆಲಸವನ್ನ ಪವಿತ್ರ ಗೌಡ ಪರ ವಕೀಲರಾಗಿರುವಂತಹ ಟಾಮಿ ಸೆಬಾಸ್ಟಿಯನ್ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.